ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಲ್ಪಡುವರು ಭಾಗ 4. ಬೆಂಕಿಯಿಂದ ರಕ್ಷಿಸಲ್ಪಡುವರು ಭಾಗ 4. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಶಾಯ 42ನೇ ಅಧ್ಯಾಯ 6 ಮತ್ತು 7. ಯೆಶಾಯ 42, 6 ಮತ್ತು 7. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರ ಕರೆತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನಾನೇ ಯೆಹೋವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಯೆಹೋವ ದೇವರು ತನ್ನ ಮಗನಾದ ದೇವರಾದ ಯೇಸು ಕ್ರಿಸ್ತನಿಗೆ ಹೇಳಿದಂಥ ಮಾತು. ನೀನು ಭೂಲೋಕಕ್ಕೆ ಹೋಗಬೇಕು, ಕುರುಡರಿಗೂ ಕಣ್ಣು ಕೊಡಬೇಕು. ಇವತ್ತು ಬಂದಿಗಳಂದರೆ ನಾನಾ ಥರದ ಪಾಪಗಳಿಂದ ಇವತ್ತು ಬದುಕ್ತಾ ಇರೋರು, ಪಾಪದಲ್ಲಿ ಸಿಲುಕಿ ನರಳಾಡ್ತಾ ಇರೋರು, ಪಾಪಗಳಿಗೆ ಒಳಗಾದವರನ್ನು ಅಂಥವರನ್ನು ನೀನು ಪಾಪದಿಂದ ಬಿಡುಗಡೆ ಮಾಡಬೇಕು. ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರ ಕರೆತರಬೇಕು. ನಾನಾ ರೀತಿ ಪಾಪಗಳಿಂದ ಕಾರಾಗೃಹದ ಬಂಧನದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಇವತ್ತು ಕಾರಾಗೃಹ ಅಂದರೆ ಜೈಲಲ್ಲಿ ಕೂಡ ಅವರಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಹಾಗೂ ಇವತ್ತು ಪಾಪದಲ್ಲಿ ಬಂಧಿಸಲ್ಪಟ್ಟವರಿಗೆ ಶಾಂತಿ ಸಮಾಧಾನ ಲೋಕವೇ ಗೊತ್ತಿಲ್ಲದವರನ್ನು ಅವರನ್ನು ನೀನು ಪಾಪದಿಂದ ಬಿಡುಗಡೆ ಮಾಡಬೇಕು ಎಂಬುದಾಗಿ ಕರೆತರಬೇಕೆಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ, ಅಂದರೆ ನನ್ನ ವಿಷಯವನ್ನು ನೀನು ಅವರಿಗೆ ಹೋಗಿ ತಿಳಿಸಬೇಕು, ಅವರನ್ನು ನಮ್ಮ ಬಳಿಗೆ ಕರೆತರಬೇಕು ಎಂದು ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ. ಅಂದರೆ ಹೋಗು, ನಾನು ನಿನ್ನನ್ನೇ ಕಾಪಾಡ್ತೇನೆ, ಕೆಲಸವನ್ನು ನೆರವೇರಿಸು. ನೀನು ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ, ಅಂದರೆ ನನ್ನ ಜನರಿಗೆ ನನ್ನ ಈ ವಾಕ್ಯದ ಒಡಂಬಡಿಕೆಯನ್ನು ನೀನು ಆಧಾರವನ್ನಾಗಿ ಅವರಿಗೆ ತಿಳಿಸಬೇಕು. ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಅನ್ಯ ಜನಗಳಂದರೆ ನನ್ನನ್ನು ಗೊತ್ತಿಲ್ಲದವರು, ಅವರಿಗೂ ಕೂಡ ನೀನು ಬೆಳಕನ್ನು ಕೊಡಬೇಕು. ನನ್ನ ಪರಲೋಕದ ವಿಷಯವನ್ನು, ನನ್ನ ವಿಷಯವನ್ನು ಅವರಿಗೆ ನೀನು ತಿಳಿಸಬೇಕು. ಎಲ್ಲ ರೀತಿಯಿಂದ ಅವರನ್ನು ಪಾಪಗಳಿಂದ ನೀನು ಬಿಡುಗಡೆ ಮಾಡಲೇಬೇಕೆಂಬುದಾಗಿ ಯೇಸು ಮಗನಾದ ದೇವರನ್ನು 2024 ವರ್ಷದ ಹಿಂದೆ ಅದಕ್ಕಾಗಿ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅದುವೇ ಬಂದು ಯೇಸು ಕ್ರಿಸ್ತರು 3 ವರ್ಷ ದೇವರ ಸತ್ಯ ಸುವಾರ್ತೆಯನ್ನು ಸಾರಿದ್ದು, ಪರಲೋಕದ ವಿಷಯವನ್ನು, ತಂದೆಯ ವಿಷಯವನ್ನು ಕೂಡ ಸಾರಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಮಗನಾದ ದೇವರು ಯೇಸು ಕ್ರಿಸ್ತನು ಇವತ್ತು ಅನೇಕರನ್ನು ಆತ್ಮ ಸ್ವರೂಪನಾಗಿ ಇದ್ದುಕೊಂಡು ಪವಿತ್ರ ಆತ್ಮರ ಮೂಲಕ ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹಿಂದೆಯೂ ಕೂಡ ಅನೇಕ ಸುಳ್ಳು ಪ್ರವಾದಿ ಬೋಧಕರುಗಳಿಂದ ಹೇಳಿಸಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಅವರು ಸತ್ಯ ಸುವಾರ್ತೆಯನ್ನು ಸಾರಲಿಲ್ಲ. ಅದಕ್ಕಾಗಿ ಈ ಲೋಕದ ಜನರು ಪಾಪಗಳಿಗೆ ಹೋದಾಗ ತನ್ನ ಒಬ್ಬನೇ ಮಗನನ್ನು ಈ ಒಂದು ಅವರಿಗೆ ಮಾತನ್ನು ತಿಳಿಸಿ ತಂದೆಯಾದ ದೇವರು, ಮಗನಾದ ದೇವರನ್ನು ಯೇಸು ಕ್ರಿಸ್ತರನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು. ಹಾಗೆ ಇವತ್ತು ನಮ್ಮನ್ನು ಬೆಂಕಿಯೊಳಗಿಂದ ರಕ್ಷಿಸಲ್ಪಡೋರು ಯೇಸು ಕ್ರಿಸ್ತರಾಗಿದ್ದಾರೆ. ಇದುವೇ ದೇವರ ಪ್ರೀತಿ, ಕರುಣೆ. ಇದುವೇ ಸುಳ್ಳು ಬೋಧಕರಿಂದ, ಪ್ರವಾದಿಗಳಿಂದ ಇವತ್ತು ದೇವರು ನಮ್ಮನ್ನು ಹೊರತರುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 49ನೇ ಅಧ್ಯಾಯ 6ನೇ ವಾಕ್ಯ. ನೀನು ನನ್ನ ಸೇವಕನಾಗಿ ಮಾಡಬೇಕಾದವುಗಳಲ್ಲಿ ಯಾಕೋಬಿನ ಕುಲಗಳನ್ನು ಉನ್ನತಪಡಿಸುವುದು, ಇಸ್ರೇಲಿನಲ್ಲಿ ರಕ್ಷಿತರಾದವರನ್ನು ತಿರುಗಿ ಬರಮಾಡುವುದು ಅಲ್ಪ ಕಾರ್ಯವೇ ಸರಿ.
ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿಯೂ ದಯಪಾಲಿಸುವನು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾಕೋಬನ 12 ಮಕ್ಕಳೇ ಇವತ್ತು ಇಸ್ರೇಲ್ ಸಂತಾನವಾಗಿದೆ ಅಂತೇಳಿ ಬೈಬಲ್ ಅರಿತವರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಅವರು ತಪ್ಪಿ ಹೋದಾಗ ಅವರನ್ನು ಕೂಡ ತಿರುಗಿ ಕರೆ ತರುವುದು. ಅದು ಮಾತ್ರವಲ್ಲ, ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆಗೆ ವ್ಯಾಪಿಸುವಂತೆ, ಪ್ರತಿಯೊಬ್ಬರಿಗೂ ನನ್ನ ರಕ್ಷಣೆಯು ಸಿಕ್ಕುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೆ ಬೆಳಕನ್ನಾಗಿಯೂ ದಯಪಾಲಿಸುವೆನು. ದೇವರನ್ನು ಗೊತ್ತಿಲ್ಲದವರಿಗೆ ನಾವು ಹಿಂದಿನ ವಚನದಲ್ಲಿ ನಿನ್ನೆ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಯೆಶಾಯ 9:2, ಮತ್ತಾಯ 4:15-17 ಓದುವಾಗ, ಕತ್ತಲಲ್ಲಿದ್ದ ಜನರಿಗೆ ಯೇಸು ಕ್ರಿಸ್ತರು ಹೋಗಿ ಶುಭ ಸಂದೇಶವನ್ನು, ಸುವಾರ್ತೆಯನ್ನು ಸಾರಿದರು, ಪಾಪದಿಂದ ಬಿಡುಗಡೆ ಮಾಡಿದರು ಎಂಬುದಾಗಿ. ಹಾಗೆ ಈ ವಾಕ್ಯವನ್ನು ಕೂಡ ಗಮನಿಸುವಾಗ, ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು. ಹಾಲೆಲೂಯಾ. ಹಾಗೆ ಇವತ್ತೊಂದು ಸಮಯದಲ್ಲಿ ನಾನು ಕೂಡ ಅನ್ಯನಾಗಿದ್ದಾಗ, ಕತ್ತಲೆ ಜೀವಿತದಲ್ಲಿದ್ದಾಗ, ಮರಣಕ್ಕೆ ಹೋದಾಗ ದೇವರೇ ನನ್ನನ್ನು ಬಿಡುಗಡೆ ಮಾಡಿದರು. ಆ ಯೇಸು ಕ್ರಿಸ್ತರೇ, ಪರಮಾತ್ಮನೇ, ಭಗವಂತನೇ ನನ್ನನ್ನು ಬಿಡುಗಡೆ ಮಾಡಿದರು. ಹಾಗೆ ಇವತ್ತು ನಿಮ್ಮನ್ನು ಕೂಡ ಮಾಡಿರಬಹುದು ಅಥವಾ ಮಾಡ್ತಾ ಇರಬಹುದು, ಇನ್ನು ಮುಂದೆ ಮಾಡೋರು ಆಗಿದ್ದಾರೆ. ಆದುದರಿಂದ ನಾವು ದೇವರ ವಾಕ್ಯವನ್ನು ಅರಿತುಕೊಂಡದಕ್ಕೆ ವಿಧೇಯರಾಗಿ ದೇವರನ್ನೇ ಹಿಂಬಾಲಿಸಬೇಕು ಹೊರತು ಈ ಸುಳ್ಳು ಹೇಳಿ ಹಣಕ್ಕಾಗಿ ನಾನಾ ರೀತಿ ಲೋಕದ ಆಶಾಪಾಶಗಳಿಗೆ ಒಳಗಾಗುವವರ ಹಿಂದೆ ಹೋಗಬಾರದು. ಆದರೂ ಎಲ್ಲ ದೇವರಿಂದ ಆರಿಸಿಕೊಂಡವರು ಸತ್ಯ ಸುವಾರ್ತೆಯನ್ನು ತಿಳಿಸುವವರನ್ನು ಮಾತ್ರ ಹಿಂಬಾಲಿಸಬೇಕು. ಅದು ಕೂಡ ಅವರನ್ನು ಕೂಡ ನಾವು ಪರೀಕ್ಷೆ ಮಾಡುವವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೆಹೆಜ್ಕೇಲ 34ನೇ ಅಧ್ಯಾಯ. ಈ ಅಧ್ಯಾಯಗಳು ಪೂರ್ಣವಾಗಿ ಬಹಳ ಆಶ್ಚರ್ಯಕರವಾಗಿದೆ. ಈ ವಚನಗಳು ಇದನ್ನು 1-10 ಈಗ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯೆಹೆಜ್ಕೇಲ 34, 1-10. ಇಸ್ರೇಲ್ ಎಂಬ ಮಂದೆಯ ಕುರುಬರ ಸ್ವಾರ್ಥತೆ, ಅಂದರೆ ಹಿಂದೆ ಇಸ್ರೇಲರನ್ನು ನಡೆಸಿಕೊಂಡು ಹೋಗಲಿಕ್ಕೆ ದೇವರು ಪ್ರವಾದಿಗಳನ್ನು ನೇಮಿಸಿದರು, ಬೋಧಕರನ್ನು ನೇಮಿಸಿದರು. ಆದರೆ ಅವರು ಅವರ ಸ್ವಾರ್ಥ ಬುದ್ಧಿಯನ್ನೇ ಹೊಟ್ಟೆ ತುಂಬಿಸಕ್ಕಾಗಿಯೇ ನೋಡಿದರು ಹೊರತು ಈ ಮಂದೆಯನ್ನು, ಅಂದರೆ ಜನಗಳನ್ನು, ಇಸ್ರೇಲರನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಸತ್ಯ ಸುವಾರ್ತೆಯನ್ನು ಸಾರಲಿಕ್ಕೆ, ಅವರಿಗೆ ದೇವರ ರಕ್ಷಣೆಯನ್ನು ತಿಳಿಯಪಡಿಸುವುದಕ್ಕೆ ಇವರು ನೋಡಲಿಲ್ಲ. ಆ ವಿಷಯವಾಗಿ ಈಗ ನಾವು 34ನೇ ಅಧ್ಯಾಯ ಯೆಹೆಜ್ಕೇಲ 1-10 ಓದಿಕೊಳ್ಳೋಣ. ಅವರ ಸ್ವಾರ್ಥ ಬುದ್ಧಿ ಏನಾಗಿತ್ತು ಎಂಬುದಾಗಿ. ಅದುವೇ ಇವತ್ತು ಕೂಡ ಈ ಸೇವಕರುಗಳು, ಪಾಸ್ಟರ್ಗಳು, ರೆವರೆಂಡ್ಗಳು, ಬಿಷಪ್ಗಳು ಅಂತ ಹೇಳುವರ ವಿಚಾರದಲ್ಲಿ ಕೂಡ ಇದುವೇ ನಡೀತಾ ಇದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ. ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ಅಂದರೆ ಯೆಹೆಜ್ಕೇಲನು ಹೇಳ್ತಾ ಇರೋದು. ನರಪುತ್ರನೇ, ಇಸ್ರಾಯೇಲ್ ಎಂಬ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿದೇ ನುಡಿ, ಅಂದರೆ ಹೇಳಬೇಕು ಅವರಿಗೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ಆದ್ದರಿಂದ ಏನು ಹೇಳಬೇಕು ಆ ಕುರುಬರಿಗೆ? ನನ್ನ ಮಾತನ್ನು ನೀನು ತಿಳಿಸಬೇಕು, ಅವರ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ. ಆದರೆ ಇವತ್ತು ನಾವು ಕೂಡ ಈ ದೇವರ ಮಾತನ್ನು ಈ ಸೇವಕರುಗಳು, ಪಾಸ್ಟರ್ಗಳು, ಬಿಷಪ್ಗಳು, ರೆವರೆಂಡ್ಗಳು ಅಂತ ಹೇಳಿಕೊಂಡಿರೋವರಿಗೆ ದೇವರ ವಾಕ್ಯವನ್ನು ಇವತ್ತು ನಾವು ತಿಳಿಸಬೇಕಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ನೀವು ಕೊಬ್ಬಿದ ಮಾಂಸವನ್ನು ತಿನ್ನುತ್ತೀರಿ, ಉಣ್ಣೆಯ ಹೊದಿಕೆಯನ್ನು ಹೊದಿಯುತ್ತೀರಿ, ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ಆಹಾ, ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ಓಡಿಸುವುದಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳನ್ನು ಹಿಂಸೆ ಬಲಾತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ.
ಓಹೋ, ಇವರಿಗೆ ನೀವು ಸಹಾಯ ಮಾಡಲಿಲ್ಲ, ಶಾಂತಿ ಸಮಾಧಾನ ಹೇಳಿಲ್ಲ, ರೋಗದಲ್ಲಿ ನೀವು ಸಹಾಯ ಮಾಡಲಿಲ್ಲ, ಸರಿಯಾದ ಸುವಾರ್ತೆಯನ್ನು ಸಾರಲಿಲ್ಲ, ಚದುರಿಸಿದವರು ಅಂದರೆ ವಿರೋಧಿಗಳು ಓಡಿಸಿದವರನ್ನು ವಾಪಸ್ ಹುಡುಕಿಕೊಂಡವರಿಗೆ ಹೋಗಲಿಲ್ಲ, ತಪ್ಪಿಸಿಕೊಂಡವರನ್ನು ಹುಡುಕಿಕೊಂಡು ಬರಲಿಲ್ಲ, ಬದಲಾಗಿ ಅವರನ್ನು ಬಲಾತ್ಕಾರಗಳಿಂದ ನೀವು ಆಳುತ್ತಾ ಬಂದಿದ್ದೀರಿ ದಶಾಂಶ ಕಾಣಿಕೆಗಾಗಿ ಎಂಬುದಾಗಿ ಇಸ್ರೇಲರ ಮಂದೆಗಳಿಗೆ ಹಿಜ್ಕೀಯನ ಮುಖಾಂತರ ದೇವರು ಹೇಳಿದಂಥ ಮಾತು, ಇಸ್ರೇಲರಿಗೆ ನೀವು ಅವರಿಗೆ ತಿಳಿಸಬೇಕು ಅಂತ ಹೇಳಿದಂಥ ಮಾತು ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ಬರೀ ಇವರ ಹೊಟ್ಟೆ ತುಂಬಿಸೋದಕ್ಕಾಗಿ ಮಾತ್ರ, ಇವರ ಸ್ವಾರ್ಥಕ್ಕಾಗಿ. 5ನೇ ವಚನ, ಕುರುಬರು ಇರಲಿಲ್ಲವಾದುದರಿಂದ ಅವು ಚದರಿ ಹೋದವು, ದಿಕ್ಕಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ಅವ್ರನ್ನ ಸರಿಯಾಗಿ ನಡೆಸಿಕೊಂಡು, ಅವರನ್ನು ದೇವರ ವಿಷಯವನ್ನು ಅವರಿಗೆ ತಿಳಿಸಿಕೊಂಡು, ಅವರಿಗೆ ಜ್ಞಾನವನ್ನು ಕೊಟ್ಟುಕೊಂಡು ಇಲ್ಲದವರಾದ್ದರಿಂದ ಅವರು ಇವತ್ತು ದೇವರಿಂದ ದೂರ ಹೋಗಿದ್ದಾರೆ, ಪ್ರಾಪಂಚಿಕದ ಕಡೆಗೆ ಹೋಗಿದ್ದಾರೆ. ಅಂದರೆ ವಿರೋಧಿಗಳ ಕಠಿಣವಾದ ಜನರ ಕೈಗೆ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಎಂಬುದಾಗಿ. 6ನೇ ವಚನ, ನನ್ನ ಕುರಿಗಳು ಮಲೆನಾಡಿನಲ್ಲೆಲ್ಲ ಎತ್ತರವಾದ ಪ್ರತಿಯೊಂದು ಬೆಟ್ಟದ ಮೇಲೆ ಅಲಿದಾಡಿದವು. ಹೌದು, ನನ್ನ ಕುರಿಗಳು ಭೂಮಂಡಲದಲ್ಲೆಲ್ಲ ಚದರಿ ಹೋದವು, ಯಾರೂ ಅವುಗಳ ಹಿಂದೆ ಹುಡುಕಿ ಹೋಗಲಿಲ್ಲ. ಚದರಿ ಹೋದವು, ಅವುಗಳಿಗೆ ಕುರುಬ ಇರಲಿಲ್ಲ, ಬೋಧನೆ ಮಾಡೋರು ಇರಲಿಲ್ಲ, ಧೈರ್ಯ ಕೊಡೋರು ಇರಲಿಲ್ಲ, ಸಾಂತ್ವನ ಹೇಳೋರು ಇರಲಿಲ್ಲ. ಆದ್ದರಿಂದ ಅವುಗಳು ಚದರಿ ಹೋದವು, ಅವುಗಳ ಹಿಂದೆ ಯಾರೂ ಹೋಗಲಿಲ್ಲ, ಅವರನ್ನು ಹುಡುಕಲಿಲ್ಲ. ಕುರುಬರೇ, ಯೆಹೋವನ ಮಾತನ್ನು ಕೇಳಿರಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ನನ್ನ ಕುರಿಗಳು ಕೊಳ್ಳೆಯಾದವು, ಕಾಡಿನ ಸಕಗಳ ಮೃಗಗಳಿಗೆ ತುತ್ತಾದವು. ಕುರುಬರು ಇರಲಿಲ್ಲವಲ್ಲ, ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲವಲ್ಲ. ಅವರು ಸ್ವಂತ ಹೊಟ್ಟೆಯನ್ನು ನೋಡಿಕೊಂಡರೆ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ. ಬದಲಾಗಿ ಜನರನ್ನು ರಕ್ಷಿಸುವುದು, ಶಾಂತಿ ಸಮಾಧಾನ ಹೇಳುವಂಥದ್ದು, ಅವರ ವಿಚಾರಗಳನ್ನು ತಿಳಿಸುವಂಥದ್ದು ಯಾವುದೂ ಇಲ್ಲ. ನನ್ನ ಸಹೋದರ ಸಹೋದರಿಯರೇ, ಆಗಿನ ಕಾಲದಲ್ಲಿ ಕೂಡ ಸ್ವಂತ ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ ನೋಡಿಕೊಂಡರು. ದಶಾಂಶ ಕಾಣಿಕೆ ಎಂಬುದಾಗಿ ಇದುವೇ ಇವತ್ತು ಕೂಡ ನಡೀತಾ ಇದೆ. ಅವರಿಗೆ ದೇವರ ಜನರ ಬಗ್ಗೆ ಅವರಿಗೆ ಅನುಕಂಪ ಇಲ್ಲ, ದೇವರ ಮಾತನ್ನು ತಿಳಿಸುವುದು ಇಲ್ಲ. ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆ ಮಾಡಿ ಇವತ್ತು ಹೊಟ್ಟೆ ತುಂಬಿಸುವುದು, ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ಳುವುದು, ಗಾಡಿಗಳನ್ನು ತೆಗೆದುಕೊಳ್ಳೋದು, ಸ್ಟೈಲ್ ಮಾಡೋದು, ಅವರ ಮಕ್ಕಳ ಮಾತ್ರ ವಿದ್ಯಾಭ್ಯಾಸವನ್ನು ನೋಡೋದು, ಬೇರೆ ಯಾರೇ ಕಷ್ಟ ಸಂಕಟ ದುಃಖದಲ್ಲಿದ್ದರೂ ಕೂಡ ಅವರಿಗೆ ಸಾಂತ್ವನ ಹೇಳೋದು, ಅವರನ್ನು ನೋಡಿ ಯೋಗಕ್ಷೇಮಗಳನ್ನು ವಿಚಾರಿಸುವುದು ಇಲ್ಲವೇ ಇಲ್ಲ. ಸ್ವಂತ ಹೊಟ್ಟೆಯನ್ನೇನು, ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ, ಬದಲಾಗಿ ಅವರ ಹೊಟ್ಟೆಯನ್ನೇ ನೋಡಿಕೊಳ್ತಾ ಇದ್ದಾರೆ. ಆದ ಕಾರಣ ಕುರುಬರೇ, ಯೆಹೋವನ ವಾಕ್ಯವನ್ನು ಕೇಳಿರಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನನ್ನ ಜೀವದಾಣೆ ನಾನು ಕುರುಬರಿಗೆ ವಿರುದ್ಧವಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾರೆ, ಜೀವದಾಣೆ, ದೇವರೇ ಆಣೆ ಹಾಕಿದ್ದಾರೆ, ನನ್ನ ಜೀವದಾಣೆ ನಾನು ವಿರುದ್ಧವಾಗಿದ್ದೇನೆ. ಹೀಗೆ ಮಾಡೋರಿಗೆ ಖಂಡಿತವಾಗಿಯೂ ದೇವರು ಸರಿಯಾದ ನ್ಯಾಯ ತೀರ್ಪನ್ನು ಕೊಡೋರಾಗಿದ್ದಾರೆ. ಈಗಲೂ ಕೂಡ ಕೊಡುತ್ತಲೇ ಇದ್ದಾರೆ. ಕೇಳ್ತಾ ಇದ್ದೇವೆ, ಕಣ್ಣಲ್ಲಿ ಕಾಣುತ್ತಲೇ ಇದ್ದೇವೆ ಅಥವಾ ಕಿವಿಯಲ್ಲಿ ಕೇಳ್ತಲೇ ಇದ್ದೇವೆ. ದೇವರು ಅವರನ್ನು ಸುಮ್ಮನೆ ಬಿಡೋನಲ್ಲ. ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು. ನ್ಯಾಯ ತೀರ್ಪಿನ ದಿವಸ ಅವರಿಗೆ ವಿಚಾರಣೆ ಇದೆ. ದೇವರು ವಿಚಾರಣೆ ಮಾಡುತ್ತಾನೆ. ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೇನು. ಆದ್ದರಿಂದ ಇವತ್ತು ಏನು ಮಾಡ್ತಾ ಇದ್ದಾರೆ, ಕೊನೆಯ ಗಳಿಗೆಯಲ್ಲಿ ಇವತ್ತು ಅವರಿಗೆ ಸಭೆ ಇಲ್ಲದಾಗ್ತದೆ, ವಿಶ್ವಾಸಿಗಳೇ ಇಲ್ಲದಾಗ್ತದೆ. ಸಭೆಗಳು ಖಾಲಿ ಕಡೆಗೆ ಬಹಳ ಶಿಕ್ಷೆಯಿಂದ ಈ ಭೂಲೋಕದ ಜೀವನವನ್ನು ಅವರು ಅಂತ್ಯಗೊಳಿಸಬೇಕಾಗಿದೆ. ಅದೇ ರೀತಿ ಆಗುತ್ತಲೇ ಇದೆ. ಆ ಕುರುಬರು ಇನ್ನು ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳರು. ಅವರದಲ್ಲಿಗೆ ಮುಗಿದು ಹೋಯಿತು. ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ನೋಡಿದ್ದು, ಸುಳ್ಳು ಹೇಳಿದ್ದು, ಜನಗಳನ್ನು ತಪ್ಪಾದ ಮಾರ್ಗಕ್ಕೆ ನಡೆಸಿದ್ದು. ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ಸುಳ್ಳು ಬೋಧಕರುಗಳಿಂದ, ಪ್ರವಾದಿಗಳಿಂದ ದೇವರು ಆದುಕೊಂಡ ಜನಾಂಗಗಳನ್ನು ದೇವರೇ ಇವತ್ತು ದೇವರ ಪವಿತ್ರಾತ್ಮನ ಮೂಲಕ ರಕ್ಷಿಸುವವರಾಗಿದ್ದಾರೆ. ದೇವರ ಬಳಿಗೆ ಕರೆತವರಾರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ಕೇಳಿದ್ದೇವೆ, ಈ ಹಟ್ಟಿಗೆ ಸೇರಿದ ಕುರಿಗಳು ಅನೇಕ ಇವೆ, ಅವುಗಳನ್ನು ನಾನು ಕರೆತರಬೇಕಾಗಿದೆ. ಅವುಗಳಿಗೆ ನನ್ನ ಸ್ವರ ಗೊತ್ತು.
ಯಾವತ್ತೂ ನನ್ನನ್ನು ಅವು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ದೇವರು ಯಾರನ್ನು ಆದುಕೊಂಡಿದ್ದಾರೋ ಇವತ್ತು ದೇವರೇ ಪವಿತ್ರಾತ್ಮರ ಮೂಲಕ ಅವರನ್ನು ಹುಡುಕಿ ತರುವರಾಗಿದ್ದಾರೆ, ದೇವರ ಮಂದೆಗೆ ಸೇರಿಸುವರಾಗಿದ್ದಾರೆ. ಅಂಥವರು ಇವತ್ತು ದೇವರ ವಾಕ್ಯವನ್ನು ಕೇಳಿ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ, ಯಾರಿಂದ ವಿರೋಧ ಬಂದರೂ, ಸತ್ತರು ಸಾಯಲಿ, ರಕ್ತ ಸುರಿದರೂ ಸುರಿಯಲಿ ಎಂಬುದಾಗಿ ದೇವರನ್ನೇ ಹಿಂಬಾಲಿಸುವವರಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಲೋಕದ ಆಸ್ತಿ ಪಾಸ್ತಿ, ಹಣ ಬೆಳ್ಳಿ ಬಂಗಾರ ಅಲಂಕಾರ ಜೀವನಕ್ಕೆ ಅವರು ಹೋಗುವುದಿಲ್ಲ. ದೇವರ ವಾಕ್ಯದ ಪ್ರಕಾರವೇ ಅವರು ಜೀವಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊನೆಯ ಭಾಗದಲ್ಲಿ ನಾವು ಓದಿದ್ದೇವೆ, ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು. ದೇವರು ಆದುಕೊಂಡ ಕುರಿಗಳನ್ನು ಸುಳ್ಳು ಬೋಧಕರಿಂದ ಬಾಯಿಯಿಂದ ರಕ್ಷಿಸುತ್ತಾರೆ. ಒಂದು ವೇಳೆ ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅಥವಾ ಅವರು ದೇವರ ಮಾತಿಗೆ ಸರಿಯಾಗಿ ಮನಸ್ಸು ಕೊಡಲಿಲ್ಲ, ಈ ಕಡೆ ದೇವರು ಬೇಕು, ಈ ಕಡೆ ಪ್ರಾಪಂಚಿಕ ಅಂದರೆ ದೆವ್ವನು ಬೇಕೆಂಬುದಾರೆ, ಅವರು ಎರಡು ಕಡೆಗೂ ಜೀವಿಸುತ್ತಾರೆ. ಈ ಸುಳ್ಳು ಬೋಧಕರನ್ನು ಪ್ರವಾದಿಗಳನ್ನ ಎಷ್ಟು ತಿಳಿಸಿದರೂ ಕೂಡ ಅವರು ಬಿಟ್ಟು ಬರುವುದಿಲ್ಲ, ಅವರ ಸ್ವಂತ ಬುದ್ಧಿಯನ್ನು ಬಿಡುವುದಿಲ್ಲ. ಇಂಥವರನ್ನು ದೇವರು ಆಯ್ಕೆ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಈ ಹಿಂದೆ ಹೇಳಿದ ಹಾಗೆ ಸರಿಯಾಗಿ ವಾಕ್ಯವನ್ನು ಬರೆದು ಇಟ್ಟುಕೊಂಡು ಮತ್ತೆ ನೀವಾಗಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಒಂದು ವೇಳೆ ನಾನು ಕೂಡ ಇವತ್ತು ತಪ್ಪಾಗಿ ಬೋಧನೆ ಮಾಡಿದರೆ ನನಗೂ ಕೂಡ ಸರಿಯಾದ ಶಿಕ್ಷೆ ಬಂದೇ ಬರುತ್ತದೆ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯದ ಪ್ರಕಾರ ನನಗೂ ಕೂಡ ಶಿಕ್ಷೆ ತಪ್ಪಿದಲ್ಲ. ಆದುದರಿಂದ ಇವತ್ತು ದೇವರು ಪಾಪಿಯಾದ ನನ್ನನ್ನು ಆರಿಸಿಕೊಂಡು, ದೇವರಿಗೆ ವಿರುದ್ಧವಾದನಾದ ನನ್ನನ್ನು ಆರಿಸಿಕೊಂಡು ಇವತ್ತು ನಿಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಸಂದೇಶ ಭಾಗವನ್ನು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಯಪಡಿಸಲು ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಒಂದು ವೇಳೆ ಸುಳ್ಳು ಪ್ರವಾದಿ ಬೋಧಕರುಗಳ ಮಾತಿಗೆ ಒಳಗಾಗಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮನ್ನು ಕೋಪಕ್ಕೆಬ್ಬಿಸಿದ್ದಾದರೆ, ದುಃಖಪಡಿಸಿದ್ದಾದರೆ ದೇವರೇ ಅವರನ್ನು ನೀವು ಕ್ಷಮಿಸಿ, ಮತ್ತೆ ನಾವು ಕೊನೆಯ ಭಾಗದಲ್ಲಿ ಓದಿದ ಹಾಗೆ ನೀವೇ ಅವರನ್ನು ರಕ್ಷಣೆಗೆ ಕರೆತರುವುದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದಿನ ಜೀವಿತ ಕೂಡ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.